ಓ ಈ ಥರ ಅಮ್ಮ ಯಾವುದು ಇದಾ? ಹಾಂ, ಯಾರ್ದು ನಿಂದ? ನಿನ್ನ ಹೆಸರು ಹೆಸರಿಟ್ಟಿಲ್ಲ? ಶಿಷ್ಯ. ಐ ಗೈಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆದ್ದು 6 ಗಂಟೆ ಆಗಿದೆ. ಸೊ ರಾತ್ರಿ ಎಲ್ಲ ಮಲ್ಗಿ ನೋಡಿ ಇವನು ಆ್ಯಕ್ಟಿಂಗ್ ಮಾಡ್ತಾ ಮಲ್ಗೋದು ಇಲ್ಲ ಇಷ್ಟ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದ, ಇವಾಗ ಮಲ್ಗದ ಆ್ಯಕ್ಟಿಂಗ್ ಮಾಡುತ್ತಾನೆ. ಬಿಸಿ ನೀರು ಬರುತ್ತೇನೆಂದ್ರೆ ಇಲ್ಲಿ ಬಿಸಿ ನೀರೇ ಬರ್ತಾ ಇಲ್ಲ. ಆ ರೂಮ್ ಓನರ್ಗೆ ಎಪ್ಸಿ ಸಾಕಾಯ್ತು. ಅವನು ನೀರು ಬಕೆಟ್ ವೇಸ್ಟ್ ಮಾಡಿ ಬರುತ್ತೆ ಅಂತ ಹೇಳ್ತಾವನೆ. ರೆಡಿಯಾಗಿ ಸಿಗೋಣ ಅಂತ. ಇವಾಗ ಎದ್ಬಿಟ್ಟು ಅವ್ನ ಮುಖ ನೋಡು. ಥಾಂಬಡೆ ಹಲೋ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಏನಲ್ಲಿ ಬಿಸಿಲು ಬರ್ತಾರ ಏನಿಲ್ಲ. ಮನುಷ್ಯನ ರಾಕ್ಷಸ ನೀನು. अब्बा 1:30 बजे रील भेजा है और बोल रहा है 1 बजे सोया हूँ. शाबाश. पता नहीं मेरे को, मैं कब सोया. क्या पता है तेरे को? ಏನೇನಿದೆ ಎಲ್ಲ ತಗೊಂಡ್ಬಿಡು. ಆಫ್ ಮಾಡಪ್ಪ ಸಾರು. ಸೊ ಗೈಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ. ಅಲ್ಲಿಂದ ಆಯಿತು 7:25 ಆಗ್ತಿದೆ. ಇವಾಗ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಮೈಸೂರು ಪ್ಯಾಲೇಸ್ ಹೊರಗಡೆಯಿಂದನೇ ನೋಡ್ತೀವಿ, ಒಳಗಡೆ ಹೋಗಲ್ಲ, ಲೇಟ್ ಆಗುತ್ತೆ. ಹಂಗೆ ನೋಡ್ಕೊಂಡು ಹಂಗೆ ರಿಟರ್ನ್ ಹೋಗ್ಬಿಡ್ತೀವಿ. ಸೊ ಬನ್ನಿ ಮೋಟೋ ವ್ಲಾಗಿಂಗಲ್ಲಿ ಸಿಗೋಣ. ಫೋಟೋ ಹೊಡಿತಾ? ಸೊ ಗಾಯ್ಸ್ ಇದು ಇಲ್ಲಿ ಚರ್ಚು, ಇಲ್ಲಿ ಫೇಮಸ್ ಇದೆ ದೊಡ್ಡದಾಗಿ ಮೈಸೂರಲ್ಲಿ. ಸೊ ಇಲ್ಲಿ ಫೋಟೋಸ್ ಎಲ್ಲ ಹೊಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಫ್ರೆಂಡ್ಸ್ ಇಲ್ಲಿಂದ ಚಾಮುಂಡಿ ಬೆಟ್ಟ ಇರೋದು 12 ಕಿಲೋಮೀಟರ್ಸು. ಅಲ್ಲಿ ಫೋಟೋ ವಿಡಿಯೋಸು ಒಂದು ಸ್ವಲ್ಪ ತಗೊಂಡ್ವಿ, ಜಾಸ್ತಿ ಹೊತ್ತಿಲ್ಲ, ಒಂದು 5 ನಿಮಿಷ. ಯಾಕಂದರೆ ನಾವು ರಿಟರ್ನ್ ಹೋಗ್ಬೇಕು ಅಂತ. ಇಲ್ಲಿಂದ 12 ಕಿಲೋಮೀಟರ್ಸು. ಇವನು ಬಂದವನೇ ಬರೋದು ಫಸ್ಟು, ಅವನಿಗೆ ಗೊತ್ತು ಸ್ವಲ್ಪ, ನನಗೇನು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ರೋಡ್ ಮಸ್ತಾಗಿದೆ ಅಂತ ಹೇಳ್ತಾ ಇವನು. ಮತ್ತು ಗೈಸ್ ನಾನು ಲಗೇಜ್ ಪ್ಲೇಟ್ ಹಾಕಿದ್ದಕ್ಕೆ ಸ್ವಲ್ಪ ವರ್ತ್ ಅನ್ನಿಸ್ತು. ಇವಾಗ ಲಗೇಜ್ ಎಲ್ಲ ಹಾಕಿದ್ವಲ್ಲ ಅದಕ್ಕೆ. ಚಾಮುಂಡೇಶ್ವರಿ ಬೆಟ್ಟದ ತುಂಬ ರೀಲ್ಸು ವಿಡಿಯೋಸು ನೋಡಿದ್ದೀನಿ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ, ನಾನು ರೀಲ್ಸು ವಿಡಿಯೋಸು ಮಾಡಾಕ್ತೀನಿ. ಸೊ ಗೈಸ್ ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಾನು ಕೆಲವೊಂದು ಟೈಮ್ ಇವಾಗ ಫ್ಲಿಪ್ಸ್ ವಿಡಿಯೋಸ್ ಹಾಕ್ತೀನಿ, ಸ್ಟಂಟ್ದು, ಮತ್ತು ಮಿಕ್ಕಿದ್ದು ರೈಡ್ ವಿಡಿಯೋ ಹಾಕ್ತಾ ಇದ್ದೀನಿ. ಇವಾಗ ನಾನು ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೆ. ಗಾಯ್ಸ್ ನೋಡೋಕ್ಕಂತೂ ವ್ಯೂ ಮಸ್ತಾಗಿದೆ. ಇಲ್ಲಿ ರೋಡ್ನು ಚೆನ್ನಾಗಿದೆ. ಬೆಳಗ್ಗೆ ಮಳೆ ಬಿದ್ದಿದೆ, ಕ್ಲೌಡ್ಸ್ ಚೆನ್ನಾಗಿದೆ. ಇದು ಮೈಸೂರಿಗೆ ಫಸ್ಟ್ ಟೈಮ್ ನಾನು ಗಾಡಿ ತೊಗೊಂಡು ಬಂದಿದ್ದು, ಲೈಫಲ್ಲೇ ಫಸ್ಟ್ ಟೈಮ್ ಬಂದಿದ್ದು ಗಾಡಿ ತೊಗೊಂಡು, ಅದನ್ನು ಓನ್ ಗಾಡಿ. ಚೆನ್ನಾಗಿ ಅನ್ನಿಸ್ತಾ ಇದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಲ್ಲಿ ರೋಡ್ಗಳು ಮಸ್ತಿದೆ. ಸೊ ನೆಕ್ಸ್ಟ್ ಟೈಮ್ ಬಂದರೆ ವಿಘ್ನೇಶ್ಗೆ ಕರ್ಕೊಂಬರ್ತೀವಿ, ಮತ್ತು ಭರತನ ಗಾಡಿನೂ ತೊಗೊಂಬರ್ತೀವಿ. ಬೆಳಗ್ಗೆ ಮಳೆ ಬಿದ್ದಿದೆ, ಕ್ಲೌಡ್ಸ್ ಚೆನ್ನಾಗಿದೆ. ಇವಾಗ ಬಿಸಿಲು ಬರಬೇಕು ಸ್ವಲ್ಪ, ಏನೋ ಮಸ್ತಾಗಿರುತ್ತೆ. ಭರತ್ಗೆ ಮೊಬೈಲ್ ಕೊಟ್ಬಿಟ್ಟಿದ್ದೀನಿ, ಅವನು ವೀಡಿಯೋ ಮಾಡ್ದವನೆ. ರೋಡಂತೂ ಮಸ್ತಾಗೈತೆ, ಸ್ಮೂತಾಗಿ ಹೋಗ್ತಿದೆ ಗಾಡಿ. ಅಂದರೆ ಫೀಲ್ ಅಂದರೆ ಸೇಮ್ ಅದೇ ನಂದಿ ಹಿಲ್ಸ್ ಥರ. ಅಂದರೆ ಹಿಂಗೆ ರೋಡ್ ಹಿಂಗಿಲ್ಲ, ಆದರೆ ಅಲ್ಲೂ ಅಕ್ಕಪಕ್ಕ ಫುಲ್ ಗ್ರೀನ್ ಇದೆ. ಅಲ್ಲಿ ಹೋದರೆ ತುಂಬ ಚಳಿ ಆಗುತ್ತೆ. ಇಲ್ಲಿಂದ ವ್ಯೂ ಚೆನ್ನಾಗಿದೆ, ಇನ್ನು ಮೇಲೆ ಇದೆ ಅಂತೆ. ಇಲ್ಲಿಂದ ವ್ಯೂ ಚೆನ್ನಾಗಿದೆ. ಬರೋ ಟೈಮಲ್ಲಿ ಇಲ್ಲೆಲ್ಲ ಫೋಟೋ ಹೊಡ್ಕೊತೀವಿ. ಬರಬೇಕಾದ್ರೆ ಇಲ್ಲಿ ಸ್ಟಾಪ್ ಮಾಡಿ ಫೋಟೋಸ್ ಎಲ್ಲ ಹೊಡ್ಕೊಳ್ಳೋಣ. ಇವಾಗ ಫಸ್ಟ್ ಮೇಲೆ ಹೋಗ್ಬಿಡೋಣ. ಮಳೆ ಬರ್ತೈತೆ ಸೈಕ್ಲೇ. ಒಳ್ಳೆ ಮಾನ್ಸೂನ್ ರೈಡ್ ಆಯ್ತು ನಮ್ಮದು. ಭರತ್ ಫುಲ್ ಹುಚ್ಚಾಗವನೆ. ವ್ಯೂ ಅಂತೂ ಮಸ್ತಾಗಿದೆ ರೋಡು.
ಮಜಾ ಬರ್ತಿದೆ ಗಾಡಿ ಓಡ್ಸೋಕ್ಕೆ ಇಲ್ಲಿ. ಒಳ್ಳೆ ಸ್ಮೂತಾಗಿ ಹೋಗ್ತಿದೆ ಗಾಡಿ. ಸೊ ಇಂಥದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗೈಸ್. ಸೊ ಕೆಲವೊಂದು ಟೈಮ್ ರಜಾ ಇದ್ದಾಗ ಹಿಂಗೆಲ್ಲ ಬರ್ತಾ ಇರ್ತೀವಿ. ಮಸ್ತಾಗೈತೆ. ಅಲ್ಲಿ ನೋಡಲ್ಲಿ ಅಲ್ಲಿ ಮಸ್ತಾಗಿ ಕ್ಲೌಡು ಕೆಳಗಡೆ ಬಂದಿದೆ. ಬರಲಿ ಪರವಾಗಿಲ್ಲ ಮಳೆ ಬಂದ್ರು. ನೋಡಿ ಗೈಸ್ ಇಲ್ಲೇ ಇದೆ, ಇಲ್ಲೇ ಕ್ಲೌಡ್ ಬರ್ತಿದೆ ನೋಡಿ, ಇಲ್ಲೇ ಮೇಲೇನೆ ಕ್ಲೌಡ್ ಆಯ್ತಾ. ವೆದರ್ ಇಲ್ಲೇ ಐತೆ. ಕ್ರೇಜಿ. ಹೆಂಗ ಹೋಗೋದು? ಸ್ಟ್ರೇಟಾ ಈ ಕಡೆನಾ? ಹಾಂ ಕ್ರೇಜಿ ಕ್ರೇಜಿ ಇಲ್ಲಿ ವೆದರು. ಎಲ್ಲ ಹೋಗೋದು? ಏನು ಸೈಕ್ ಆಗವನೇ ನಮ್ಮ ಫ್ರೆಂಡು. ಇದ್ರಲ್ಲ ಆಯ್ತು, ತೆಗ್ಬಿಡು, ಚಾರ್ಜ್ ತೆಗಿ. ಏಯ್ ನನ್ನ ಬ್ಯಾಟ್ರಿ ಡೌನ್ ಆಗುತ್ತೆ ಏನೋ. ಕ್ಲೌಡ್ಸ್ ನೋಡಿ ಗೈಸ್ ಹೆಂಗಿದೆ. ಗೈಸ್ ಮೇಲ್ಗಡೆ ಬಂದ್ಬಿಟ್ವಿ ನೋಡಿ, ಅಲ್ಲಿ ಕ್ಲೌಡ್ಸ್ ಹೆಂಗಿದೆ. ಫುಲ್ ಸಕಲೇಶ್ಪುರ ಫೀಲ್ ಬರ್ತಾ ಇದೆ. ನಾನಂತೂ ಹೋಗಿಲ್ಲ ಸಕಲೇಶ್ಪುರ, ಅಲ್ಲೇ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಕ್ಲೌಡ್ಸು ಅಂದರೆ ಫುಲ್ ಮಂಜು ಆಗ್ತಿದೆ ನೋಡಿ. ಆದರೆ ಕೆಳಗಡೆಯಿಂದ ನೋಡಿದ್ರೆ ಮೋಡಗಳು ಕಾಣುತ್ತೆ, ಇದೆ ಮಂಜು. ಸೈಕಾಗೈತೆ. ಏನೋ ಹೆಲ್ಮೆಟ್ ಇಡ್ತೀಯಾ? ಹೆಲ್ಮೆಟ್ ಇಟ್ಬೇಕು. ಸರಿ ಹೆಲ್ಮೆಟ್ ಇಕ್ಕೋಗೋಣ. ಗೈಸ್ ಫೋಟೋಸ್ ಎಲ್ಲ ಹೊಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ವಿ ದೇವಸ್ಥಾನದ ಹತ್ರ. ಅಲ್ಲೆಲ್ಲ ಪೂಜಾ ದರ್ಶನ ಮಾಡ್ಕೋಬೇಕು. ಫುಲ್ ಖುಷಿ. ಮೋಡ ನೋಡ್ಬಿಟ್ಟು ಅವನೇ, ಇವನು ಫಸ್ಟ್ ಟೈಮ್ ಬಂದಾಗ ನೋಡಿರಲಿಲ್ಲ. ಸೊ ಈ ಸೆಕೆಂಡ್ ಟೈಮಲ್ಲಿ ಅಲ್ಲೆಲ್ಲ ಕ್ಲೌಡ್ಸ್ ಎಲ್ಲ ಇದ್ದಿದ್ದು ನೋಡವನೆ. ಸೊ ಅದಕ್ಕೆ ಅವನಿಗೆ ಖುಷಿ ಆಗ್ತಿದೆ ಜಾಸ್ತಿ. ಏನೋ ಹೇಳೋ 2 ಮಾತು, ಖುಷಿಗೆ 2 ಮಾತು ಹೇಳು. ನೋಡಿ ಇಲ್ಲಿ ಸೂಪರ್ ಆಗೈತೆ. ಫುಲ್ ಕ್ಲೌಡು, ಮಂಜು ಆಗ್ತಿದೆ. ಮೇಲ್ಗಡೆ ಅಂತೂ ಮಸ್ತಾಗೈತೆ. ಬರೋದು ಖಾಲಿ ಮೋಡ ವೆದರ್ ನೋಡೇ ಖುಷಿ ಪಡ್ತಾವನೆ. ಏನೋ ಬರೋದ ಒಟ್ಟು ತಣ್ಣಗೆ ಗಾಳಿ ಬರ್ತಾ ಇಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಗಾಳಿ ತಣ್ಣಗೆ ಬರ್ತಾ ಇತ್ತಲ್ಲ. ಇಲ್ಲಿ ನೋಡಿ ಗೈಸ್ ಫುಲ್ ಮಂಜಿದೆ. ಫುಲ್ ಗಾಳಿ ತಣ್ಣಗಾಗಿ ಬರ್ತಾ ಇದೆ. ಏನೂ ಕಾಣ್ತಾ ಇಲ್ಲ. ಇವನ್ ಖಾಲಿ ವಿಡಿಯೋ ಮಾಡ್ಕೋಬೇಕು. ಕ್ರೇಜಿ ಆಗೈತೆ ಈ ಸೈಡ್ ಅಂತೂ. ಇವಾಗ ಟೆಂಪಲೇ ಕಾಣ್ತಾ ಇಲ್ಲ ಗೈಸ್, ಟೆಂಪಲೇ ಕಾಣ್ತಾ ಇಲ್ಲ ನೋಡಿ, ಟೆಂಪಲೇ ಕಾಣ್ತಾ ಇಲ್ಲ. ಅಷ್ಟೊಂದು ಮಂಜಿದೆ. ಬೆಳಗ್ಗೆ ಮಳೆ ಬಿದ್ದಿದ್ದಕ್ಕೆ ಫುಲ್ ಮೋಡಗಳೆಲ್ಲ ಚಾಮುಂಡಿ ದೇವಸ್ಥಾನದ ಮೇಲೇನೆ. ಬರ್ತು ಗೈಸ್ ಬಂದಿದ್ದಕ್ಕೆ. ಇವನ್ ಖಾಲಿ ವಿಡಿಯೋಸು ಮಸ್ತಾಗೈತೆ ಕ್ಲೌಡ್ಸು.
ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಗೈಸ್, ಇವಾಗ ಅಲ್ಲಿ ತುಂಬ ರಶ್ ಇದೆ. ನಮಗೆ ಹೋಗೋಕೆ ಲೇಟ್ ಆಗುತ್ತೆ ಇಲ್ಲಿಂದ ರಿಟರ್ನ್. ಇವಾಗ 8:30. ಸೊ ಅಲ್ಲಿ ಹೋಗಿ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಹೊರಗಡೆಯಿಂದಾನೆ ಕೈ ಮುಗ್ದು ಇವಾಗ ಹಿಂಗೆ ಇಲ್ಲಿಂದಾನೆ ಕೈ ಮುಗ್ದು ರಿಟರ್ನ್ ಹೋಗ್ತಾ ಇದ್ವಿ. ಈ ಸೈಡು ವೆದರ್ ಮಸ್ತಾಗಿರ್ತದೆ. ಇದೇನು ಬಸ್ ಸ್ಟಾಪಾ? ಬಸ್ ಬರುತ್ತಾ ಇಲ್ಲಿ? ಇಲ್ಲ, ಬರುತ್ತಾ ನೋಡಿ ಗೈಸ್, ಬಸ್ನು ಬರುತ್ತಂತ ಇಲ್ಲಿ. ಮಸ್ತಾಗೈತೆ ನೋಡಿ ಇಲ್ಲ. ಫ್ರೆಂಡ್ಸ್, ಇಲ್ಲಿ ಮಿಡ್ಲಲ್ಲಿ ಸ್ಟಾಪ್ ತಗೊಂಡಿದ್ವಿ ನೋಡಿ. ಇಲ್ಲಿಂದ ವ್ಯೂ ಚೆನ್ನಾಗಿ ಇಲ್ಲಿಂದ ಮೈಸೂರು ಪ್ಯಾಲೇಸ್ ಸೂಪರ್ ಆಗೈತೆ. ಇಲ್ಲಿ ತುಂಬ ಜನಗಳು ಬರ್ತಿದ್ದಾರೆ. ಏನು ಏನಂತ? ಸರಿ, ಹೋಗೋಣ ಬನ್ನಿ ಗೈಸ್. ಇವಾಗ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಪಲಾವ್, ದೋಸೆ ಮತ್ತು ಇನ್ನೊಂದು ದೋಸೆ ಬರುತ್ತೆ. ಗೈಸ್, ಒಂದು ಕಮೆಂಟ್ ಮಾಡಿ, ಭರತ ಒಳ್ಳೆ ಜರ್ಮನ್ ಶೆಫರ್ಡ್ ತರ ಕಾಣ್ತಾವನಲ್ಲ. ಡಾಗು ಅದೆಲ್ಲ ಸೀನ್ ಇಲ್ಲ. ಅವನ ಮುಖ ನೋಡಿ, ಕೂದಲು ನೋಡಿ, ಸೈಡ್ ಇಂದ ಜರ್ಮನ್ ಶೆಫರ್ಡ್. ಇವಾಗ ಇಲ್ಲಿಂದ ಮತ್ತೆ ಹೋಗ್ಬೇಕು. ಸ್ವಲ್ಪ ಮೈಸೂರು ಪ್ಯಾಲೇಸ್ ಹೊರಗಡೆಯಿಂದ ನೋಡಿ ಹಂಗೆ ಹೋಗ್ಬಿಡ್ತೀವಿ. ಆಲ್ರೆಡಿ 9:30 ಆಗಿದೆ. ನಮ್ಮ ದೋಸೆ ಬಂತು, ತಿನ್ಕೊಂಡು ಹೋಗ್ತೀವಿ. ಬನ್ನಿ ಸಿಗೋಣ ಇವಾಗ. ಸೊ ಮಸ್ತಾಗಿ ಗೈಸ್, ಇವಾಗ ಊಟ ಮಾಡಿಕೊಂಡು ಸ್ನಿಕರ್ಸ್ ತಿನ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಮೈಸೂರು ಪ್ಯಾಲೇಸ್ ಹತ್ರ ಹೋಗಿ ಸ್ಟಾಪ್ ಮಾಡ್ತೀವಿ. ಸೊ ಇದಕ್ಕೆ ಇಗ್ನೋರ್ ಮಾಡಿಬಿಡಿ, ಒಂದು ಸ್ವಲ್ಪ ಪಿಂಪಲ್ ಆಗಿಬಿಟ್ಟೈತೆ. ಅವ್ರು ಮಾತಾಡ್ತಿದ್ರು, ಅದು ಸರ್ಚ್ ಮಾಡ್ತಾ ಇದ್ರು ಯೂಟ್ಯೂಬಲ್ಲಿ. ಒಳಗಡೆ ಬಿಡಲ್ಲ, ಕ್ಯಾಮ್ರಾನು ಬಿಡಲ್ಲ. ಕ್ಯಾಮ್ರಾನು ಬಿಡಲ್ಲ, ಮೊಬೈಲು ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅಲ್ಲಿ ಇಟ್ಟು ಹೋಗ್ಬೇಕಾ? ನೋಡಿ ಗೈಸ್, ಅಲ್ಲಿ ಒಳಗಡೆ ಇಟ್ಟು ಹೋಗ್ಬೇಕಂತೆ 150 ಕೊಟ್ಟು. ಸೊ ಅದಕ್ಕೆ ನಾನು ಇಲ್ಲೇ ಔಟ್ಸೈಡಿಂದಾನೇ ನೋಡಿಕೊಂಡು ಹಿಂಗೆ ನಾವು ಇವಾಗ ರಿಟರ್ನ್ ಹೋಗ್ತೀವಿ. ಸೊ ಆಲ್ಮೋಸ್ಟ್ ಟೈಮ್ ಆಗೋಗಿದೆ ನೋಡಿ, 9:45. ಸೊ 12 o'clockವರೆಗೂ ಹೋಗಬೇಕು. ಇಲ್ಲೂ ಸ್ವಲ್ಪ ಫೋಟೋ ವೀಡಿಯೋಸ್ ತಗೊತೀವಿ. ಬರೋದು ಫುಲ್ಲು ಹೂವು ಆಗಿಬಿಟ್ಟಿದ್ದೀವಿ. ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ಕಾಯ್ ಭರತ್ ಕಾಯ್ ನಡಿಯ ತಿಂದ. ಹೆಲ್ಮೆಟ್ ಒಳಗಡೆನೂ ಬಿಡ್ತಾ ಇಲ್ಲ ಗಾಯ ನೋಡಿ. ಏನು ಬ್ಯಾಕ್ ಟು ಮಳವಳ್ಳಿ ಬಸ್ ಸ್ಟಾಪ್. ಮತ್ತೆ ಅಲ್ಲೇ ಬಂದ್ವಿ. ಕುತ್ಕೊಂಡು ಹೆಲ್ಮೆಟ್ ಹಾಕೊಂಡು. ಸೊ ಇಲ್ಲಿಂದ ಇವಾಗ ನಾನು ಓಡಿಸ್ತೇನೆ. ಸ್ವಲ್ಪ ಕುತ್ಕೊಂಡು ಹೋಗ್ತೀವಿ ಇವಾಗ.
ಹಿಂಗೋ ಬರುತ್ತೋ ಏನು ಸಮಾಚಾರ? ಜರ್ಮನ್ ಶೆಫರ್ಡ್. ಜರ್ಮನ್ ಶೆಫರ್ಡ್ ಜ್ಯೂಸ್ ಜ್ಯೂಸ್. ಸೊ ಗಾಯ್ಸ್, ಇವಾಗ ಮಳವಳ್ಳಿಯಿಂದ ಹೋಗ್ತಾ ಇದ್ದೀವಿ. ಎಷ್ಟೊತ್ತು ಕುತ್ಕೊಂಡು ಸ್ವಲ್ಪ ಜ್ಯೂಸ್ ಕುಡಿದ್ವಿ, ಫ್ಯಾಂಟಾ ಮತ್ತು ಫೀಸ್. ಇವಾಗ ಇಲ್ಲಿಂದ ಹೊರಡಬೇಕು. 12 ಗಂಟೆವರೆಗೂ ಇವ್ರ ಮನೇಲಿ ಇರ್ತೀವಿ. ಆರಾಮಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಒಂದು 2 ಗಂಟೆ 2:30ವರೆಗೂ ಮನೆಗೆ ಹೋಗ್ಬಿಡ್ತೀನಿ ರೂಮ್ಗೆ. ಸೊ ಅಲ್ಲಿವರೆಗೂ ಕುತ್ಕೊಳ್ಳೋ. ಮಜಾ ಬಂತು ಮೈಸೂರು ರೈಡಲ್ಲಂತೂ. ಅಲ್ಲಿ ಹೋಗಿದ್ವಿ, ನೈಟ್ ಎಲ್ಲ ಉಳಿದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಬೆಳಗ್ಗೆ. ಚಾಮುಂಡಿ ಬೆಟ್ಟ ಹೋಗಿ ಹಂಗೆ ಅಲ್ಲಿಂದ ಫೋಟೋಸ್ ತಗೊಂಡು ಮೈಸೂರು ಪ್ಯಾಲೇಸ್ ಹತ್ರ ಬಂದ್ವಿ. ಮೈಸೂರು ಪ್ಯಾಲೇಸ್ಗೆ ಒಳಗಡೆ ಏನಕ್ಕೆ ಹೋಗಿಲ್ಲ ಅಂದರೆ ಲೇಟ್ ಆಗ್ತಾಯಿತ್ತು, ಟೈಮ್ ಆಗ್ತಾಯಿತ್ತು. ಆಲ್ರೆಡಿ ನಮಗೆ ಅಲ್ಲೇ 9 ಗಂಟೆ ಆಗೋಗಿತ್ತು, ಮತ್ತು ನಾವು ರಿಟರ್ನ್ ಹೋಗ್ಬೇಕಿತ್ತಲ್ಲ. ಸೊ ಟೈಮ್ ಆಗುತ್ತೆ ಅಂತ ಮೈಸೂರು ಪ್ಯಾಲೇಸ್, ಸೊ ಔಟ್ಸೈಡಿಂದನೇ ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಂಗೆ. ಸೊ ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗಿಲ್ಲ, ಲೇಟ್ ಆಗ್ತಾಯಿತ್ತು ಅಂತ. ಹಂಗೆ ಹೊರಗಡೆಯಿಂದ ನಿಂತ್ಕೊಂಡು ಫೋಟೋಸ್ ಎಲ್ಲ ಹೊಡ್ಕೊಂಡು ವೀಡಿಯೋಸ್ ಮಾಡಿ ಹಂಗೆ ಬಂದುಬಿಟ್ವಿ. ಬರ್ತಾ ಜಾಮೂನು, ಬ್ಲ್ಯಾಕ್ ಜಾಮೂನು ಕಾಯಿ ತಿನ್ಕೊಂತ ಬಂದೆ. ಮಳವಳ್ಳಿ ಅಲ್ಲಿ ಬಂದು ಸ್ಟಾಪ್ ಆಗ್ದ್ವಿ. ಮತ್ತು ಇವಾಗ ಹೋಗ್ತಾಯಿದ್ವಿ ರಿಟರ್ನ್. ಸೊ ಬನ್ನಿ ಭರತ್ ಅವ್ರ ಮನೆ ಹತ್ರ ಸಿಗೋಣ. ಇನ್ನು ಭರತ್ ಅವ್ರ ಮನೆ ಇಲ್ಲಿಂದ 4 ಕಿಲೋಮೀಟ್ರ್ ಅಷ್ಟೇ ಇರೋದು, 4.5. ಸೊ ಆರಾಮಾಗಿ ಹೋಗೋಣ ಅಂತ ಬೇಗನೆ ಬಂದುಬಿಟ್ಟಿದ್ದೀವಿ. ನಾವು ಅಲ್ಲಿಂದ ಬಿಟ್ಟಿದ್ದು 11:10, 11:15ವರೆಗೂ ಬಿಟ್ಟಿದ್ವಿ ಮಳವಳ್ಳಿಯಿಂದ. ಸೊ ಇವಾಗ ಬಂದು 11:50 ಆಗ್ತಿದೆ, ಬೇಗನೆ ಬಂದಿದ್ದೀವಿ. ಸ್ಟ್ರೇಟಾ? ಇಲ್ಲಿ ನೋಡಿದ್ರೆ ಹಿಂಗೆ ತೋರಿಸ್ತಾ ಇದೆ ಸ್ಟ್ರೇಟು. ಸ್ಟ್ರೇಟ್ ಅಲ್ಲ, ಹಿಂಗೆ ತೋರಿಸ್ತಾ ಇದೆ. ಏನೋ ಗೂಗಲ್ ಮ್ಯಾಪು ನಿನ್ನ ಮನೆ ಇಲ್ಲೇ ಐತೆ ಅಲ್ಲಿ ತೋರಿಸ್ತಾ ಇದೆ. ನೋಡಿಲಿ ಎಲ್ಲ ಹಾಕಿದ್ದೆ ಲೊಕೇಶನ್. ಸೊ ಗೈಸ್ ನೋಡಿ, ಸೇಫಾಗಿ ಹೋಗಿ ಸೇಫಾಗಿ ಬಂದುಬಿಟ್ವಿ. ಭರತ್ಗೆ ಸೇಫಾಗಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡ್ತಾ ಇದ್ದೀನಿ. ಇವಾಗ ಹೋಗಿ ನಾನು ಒಂದು 1/2 ಅವರ್ ಕುತ್ಕೊಂಡು ಹಂಗೆ ನಾನು ಹೋಗಿಬಿಡ್ತೀನಿ. ಏನೋ ಬರುತ್ತಾ ತಿಕ್ಕ ನೋಯ್ತಾ ಇಲ್ಲ? ಟೈಮ್ ಆಯ್ತಾ ಇವಾಗ? ಇಲ್ಲ ಕಣೋ, 12 ಗಂಟೆ. ಇದೆಲ್ಲ ಬಂದರ್ದು ಗ್ಯಾಂಗ್ ಐತೆ, ಅವರ ಕೋಚಿಂಗ್ ಗ್ಯಾಂಗು ನೋಡಲ್ಲಿ. ಕ್ಲೌಡ್ ಚೆನ್ನಾಗೈತಲ್ಲ ಇಲ್ಲಿಂದ. ಕೋತಿಗಳು ನೋಡೋ ಇದು. ಸೊ ಗೈಸ್, ಇವಾಗ ಮನೇಲಿ ಮಸ್ತಾಗಿ ಊಟ ಚಪಾತಿ ಮಾಡಿಕೊಂಡು ಆಂಟಿಯವ್ರು ಊಟ ಮಾಡಿದರು. ಅಡುಗೆ ಅನ್ನ ಚಪಾತಿ ತಿನ್ಕೊಂಡು ಮಸ್ತಾಗಿ ಇವಾಗ ಗಾಡಿ ತಗೊಂಡು ಭರತ್ ಅವ್ರ ಫಾರಮ್ಗೆ ಬಂದುಬಿಟ್ಟಿದ್ದೀವಿ. ಸೊ ಇಲ್ಲಿ ನೋಡಿ ಹಸುಗಳು ಹೆಂಗಿದೆ, ಫುಲ್ ಲಕ್ಪತಿ ಭರತ್. ಏನೋ ಭರತ ಒಂದು ಲಕ್ಪತಿ ಫುಲ್ ನೀನು. ಎಷ್ಟು ಒಂದೊಂದು ಹಸು? ಒಂದೊಂದು ಹಸು ಎಷ್ಟು? ಜಾಸ್ತಿ ಹೇಳ್ಬಿಡು, ಅದಕ್ಕೇನು ಮಸ್ತಾಗೈತೆ ಹಸುಗಳು ನೋಡಿ. ಎಷ್ಟು ಕೌಂಟ್ ಮಾಡ್ತೀನಿ ನೋಡಿ. 1 2 3 4 5 6 7 8 9 10 10 11 12 13 14 15 16 17 18 18. ಹಾಲುಗಳೆಲ್ಲ ನೀನೇ ತೆಗಿಬೇಕಾ? ಮಷೀನ್ ಆಯ್ತಾ ಹಾಲ್ದು? ಅಂದರೆ ಅಲ್ಲಿ ಆಗ್ಬಿಡ್ಬೇಕಷ್ಟೇ. ಓ, ಜಾರ್ತೈತೋ ಚಪ್ಪಲಿ ನೋಡಿ. ಫ್ಲಿಪ್ಕಾರ್ಟಲ್ಲಿ ಹೊಸ ಚಪ್ಪಲಿ, ನ್ಯೂ ಚಪ್ಪಲ್ ತಗೊಂಡು ಬರುತ್ತೆ. ಈ ವೀಕ ಕೆಲಸ ಮಾಡೋಕ್ಕೆ ತಗೊಂಡವನಂತೆ, ಮಸ್ತಾಗೈತೆ.
ಎದ್ದೇಳಮ್ಮ ಎದ್ದೇಳು. ಮಸ್ತ್ ಐತೆ, ಫ್ಯಾಮಿಲಿ ಬಿಸ್ನೆಸ್ ಇದು. ಸೊ ಗೈಸ್, ನಿಮ್ಮ ಕೆಲಸ ಯಾವುದೇ ಇರಲಿ ನಾಚಬಾರ್ದು ಯಾವಾಗೂ. ಯಾಕಂದರೆ ಫ್ಯಾಮ್ಲಿಯವ್ರು ಮಾಡ್ತೀರಾನೆ ನೀವು ಮಾಡಬೇಕು. ಸೊ ಭರತ್ ಕಂಪ್ನಿಯಲ್ಲಿ ಏನಕ್ಕೆ ಕೆಲಸ ಮಾಡೋದಂತ ಅವ್ರ ಅಪ್ಪ ಅವ್ರ ಜೊತೆ ಇಲ್ಲೇ ಕೆಲಸ ಮಾಡ್ತಾನೆ. ಚೆನ್ನಾಗಿದೆ ಅಲ್ಲ. ಓ ಈ ಥರ ಅಮ್ಮ ಯಾವುದೂ ಇದಾ? ಹಾಂ. ಸೊ ಗೈಸ್, ಜನಗಳು ಕೆಲವೊಬ್ರು ಈ ಥರ ಕೆಲಸ ಮಾಡೋಕ್ಕೆ ಅದು ಇದು ಅಂತಾರೆ. ಸೊ ಆ ಥರ ಏನಕ್ಕೆ? ಇದು ಅಗ್ರಿಕಲ್ಚರ್ ಕೆಲಸ ಭರತ್ತು ಮಾಡ್ತಿರೋದು ಅವ್ರ ಅಪ್ಪ ಅಮ್ಮ ಜೊತೆ. ಯಾರು ಕೆಲ್ಸದವ್ರು? ಹಾಂ. ಯಾರ್ದು? ನಿಂದ? ಏನು ಹೆಸರು? ಬೊಗಳೂತ್ ನೋಡವು ಅದು ಇವಾಗ ನನಗೆ ನೋಡಿ ನೋಡು. ಏನಪ್ಪ ನಿನ್ನ ಹೆಸರು? ಹೆಸರಿಟ್ಟಿಲ್ಲ? ಶಿಷ್ಯ. ಐ ಕಚ್ಚಲ್ಲ? ನೀನೇ ಸಾಕಿದ್ದ? ನಾನು ಜಿಮ್ಮಿಂದ ಎತ್ಕೊಂಡ್ಬಂದಿದ್ದು ನಾಯಿ ಮರಿನ. ನಾಯಿ ಮರಿನಾ? ಇಲ್ಲಿ ತಗೊಂಬಂದ್ಬಿಟ್ಟು 3 ವರ್ಷ ಆಯ್ತಿದ್ರು. 3 ವರ್ಷದಿಂದ ಐತೆ. ವಾ, ನೀನು ಬಿಟ್ಟಿರಲ್ಲ? ಯಾರಿದು? ಏನ ನಿನ್ನ ಹತ್ರ ಬರ್ತಾನಲ್ಲ? ಅಲ್ಲಿಂದ ಮಲ್ಕೊಂಡು ಬಂದಿಲ್ವಾ? ಬೆಳಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಹೌದಾ? ಎಲ್ಲಿ? ಇಲ್ಲೇ ಕೆಳಗಡೆ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ. ಇಲ್ಲಿ ಫುಲ್ ಹಳ್ಳಿ ವೈಬು, ವಿಲೇಜ್ ವೈಬ್ ಬರ್ತಾ ಇದೆ. ಹೊಲ, ಏನು ಹಸುಗಳು, ಕುರಿಗಳು, ನಾಯಿ, ದೊಡ್ಡ ನಾಯಿ, ಜರ್ಮನ್ ಶೆಫರ್ಡ್. ಇಲ್ಲಿ ನೋಡಿ ಗೈಸ್, ಒಂದೊಂದು ಹಸುಗೆ ಒಂದೊಂದು ಥರ ಸ್ನ್ಯಾಕ್ಸು. ಎಲ್ಲವ್ರಿಗೆ ಒಂದೇನಾ? ಏನು ಬೇರೆ ಬೇರೆದೈತೆ? ಎಲ್ಲ ಒಂದೇನಾ? ಮಸ್ತಾಗೈತಲ್ಲ. 18 ಹಸುಗಳೈತೆ. ಎದ್ದು ನಿಂತು 2 ಗಂಟೆ 3 ನಿಮಿಷ. ಆರಾಮಾಗಿ ಹೋಗೋ, ಮತ್ತೆ ಟೈಮ್ ಆಗಿದೆ ಅಂದರೆ ಸ್ಪೀಡಿಗೆಲ್ಲ ಹೋಗೋಗ್ಬೇಡ. ಸ್ಪೀಡಿಗೆ ಹೋಗೋದೇ ಇಲ್ಲ ನಾನು. ಗಾಳಿ ಒಂದು ಬಿಸ್ತಾ ಇದೆ ಅಲ್ಲ. ನೆಕ್ಸ್ಟ್ ಟೈಮ್ ಬರೋವಾಗ ಯಾವಾಗ ಎತ್ಕೊಂಡ್ಬಿಡ್ತೀಯಾ? ಏನು ಕ್ಯಾಮ್ರಾ ಐತಲ್ಲ, ಇದೇ ಕ್ಯಾಮ್ರಾ ಹಾಕೋದು. ಫೋನು ಕ್ಯಾಮ್ರಾ ಬರಲಾ? ಹಿಂಗೆ ಹೆಂಗೆ? ಹ್ಞೂ ಸರಿ, ಬಾಯ್. ಸರಿ ಬಾಯ್. ಆಂಟಿ ಹೋದ್ರಾ? ಬಾಯ್ ಆಂಟಿ. ಬರಲಾ? ರಜಾ ಇದ್ದಾಗ ಬರ್ತೀನಿ ಮತ್ತೆ. ಬರಲಾ? ಬಾಯ್. ಹ್ಞೂ. ಸೊ ಗಾಯ್ಸ್, ಮಸ್ತಾಗಿ ಅಲ್ಲಿ ತಿನ್ಕೊಂಡು ಅವರೆಲ್ಲ ಫಾರಮ್ ನೋಡಿಕೊಂಡು ಆಂಟಿಗೆ ಬಾ ಹೇಳಿ ಇವಾಗ ನಾನು ಮತ್ತೆ ರಾಜಾಜಿನಗರ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಕ್ಲಾಸ್ ಬಂದು 4 ಗಂಟೆ ಇರೋದು. ಆರಾಮಾಗಿ 1.5 ಅವರಲ್ಲಿ ಹೋಗ್ಬಿಡ್ತೀನಿ. ಮೇ ಬಿ ಆದರೆ ಒಂದು 10 ಮಿನಿಟ್ಸು 20 ಮಿನಿಟ್ಸ್ ಲೇಟ್ ಆಗ್ಬಹುದು ನಿಧಾನಕ್ಕೆ ಹೋದರೆ. ಹಾಗೆ ನಾವು ನಾರ್ಮಲಾಗಿ ಹೋದರೆ ಕರೆಕ್ಟ್ ಟೈಮಿಗೆ ರೀಚ್ ಆಗಿಬಿಡ್ತೀನಿ. ಸೊ ಬನ್ನಿ ಮುಂದೆ ಸಿಗೋಣ. ಸೊ ಗೈಸ್, ಫೈನಲಿ ನಾನು ಬಂದುಬಿಟ್ಟೆ ಪಿ ಜಿಗೆ. ಮೇಲ್ಗಡೆ ಎಲ್ಲ ಸಾಮಾನು ಇಟ್ಟು ಕ್ಯಾಮ್ರಾ ಸ್ವಿಚ್ ಆಫ್ ಆಗಿತ್ತು, ಬ್ಯಾಟ್ರಿ ಡೌನು. ಸೊ ಇವಾಗ ಸಾಮಾನು ಇಟ್ಟು ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ 4 ಗಂಟೆ ಆಗೈತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.